ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋಲಿ ನಾನು ಮೊನ್ನೆ ವೈಭವ್ ಸ್ಟೋರ್ಸ್ಗೆ ಹೋದಾಗ ಏನೆಲ್ಲ ಪರ್ಚೇಸ್ ಮಾಡ್ಕೊಬಂದೆ ಅಂತ ತೋರಿಸ್ತೀನಿ. ಸೊ ನಾನು ಪೂರ್ತಿಯಾಗಿ ಒಂದು 12,000 to 15,000 ಪರ್ಚೇಸ್ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ನನಗೆ 5% ಡಿಸ್ಕೌಂಟಲ್ಲೇ ಸಿಕ್ತು. ಆಲ್ಮೋಸ್ಟ್ ಯಾವಾಗಲೂ ವೈಭವ್ ಸ್ಟೋರ್ಸಲ್ಲಿ 5 to 10% ಡಿಸ್ಕೌಂಟ್ಸ್ ಇರುತ್ತೆ. ಬಟ್ ನಾನು ಈ ಸಲ ದಸರಾಲು ಹೋಗಿದ್ದರಿಂದ ನನಗೇನಾದರೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತಾ ಅಂತ ನಾನು ಥಿಂಕ್ ಮಾಡ್ಕೊಂಡು ಹೋಗಿದ್ದು. ಬಟ್ ಯಾವುದೇ ಥರ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತಿರಲಿಲ್ಲ. ಬಟ್ ಆ ಒಂದು 9 ದಿನ ಕೂಡ ಆ ನವರಾತ್ರಿ ಟೈಮಲ್ಲಿ 9 ದೇವಿಗಳ ಅಲಂಕಾರಗಳನ್ನ ಮಾಡಿ ತೋರಿಸ್ತಾ ಇದ್ರು. ಅದು ಫ್ರೀ. ನಮಗೆ ನೋಟಿಫಿಕೇಶನ್ ಬಂದಾಗ ನಾವು ಅದನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದಿದ್ರೆ ನಮಗೆ ಆ ಮೇಕಪ್ನ ನೋಡೋ ಚಾನ್ಸಸ್ ಇರ್ತಿತ್ತು. ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ಆಪರ್ಚುನಿಟಿ ಮಿಸ್ ಆಯ್ತು ಅಂತಲೇ ಹೇಳ್ಬೋದು. ನಾನಿವಾಗ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಸೊ ಇದು ಸ್ಯಾರಿ ಕ್ಲಿಪ್ಸು. ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬಂದಾಗ ಕ್ಲಿಪ್ಸ್ನ ಯೂಸ್ ಮಾಡ್ತೀವಲ್ವಾ, ಇದು ನನಗೆ 100 rupeesಗೆ 4 ಏನೋ ಕ್ಲಿಪ್ಸು ಸಿಕ್ಕಿದೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಪ್ಲೀಟ್ಸ್ ಮಾಡಿದಾಗ ಸೀರೆ ನೆರಿಗೆ ಅಥವಾ ಸೀರೆ ಪಲ್ಲುನ ನೀಟಾಗಿ ಫ್ಲೀಟ್ ಮಾಡಿದಾಗ ಐರನ್ ಮಾಡೋಕ್ಕೂ ಮುಂಚೆ ಈ ಕ್ಲಿಪ್ಸ್ ಯೂಸ್ ಮಾಡೋದ್ರಿಂದ ಸ್ಟಿಫಾಗಿ ಈ ಕ್ಲಿಪ್ಸು ಇಟ್ಕೊಳ್ಳುತ್ತೆ. ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗಲ್ಲಿ. ನೆಕ್ಸ್ಟು ನಾನು ತಗೊಂಡೆ ಟೋನರ್. ನಾವು ಬ್ರೈಡ್ಸ್ಗೆ ಏನಾದರೂ ಯೂಸ್ ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಟೋನರು, ಮಾಯ್ಶ್ಚರೈಸರು, ಪ್ರೈಮರ್ ಅಂತ ಸುಮಾರು ಯೂಸ್ ಮಾಡ್ತೀವಲ್ಲ. ಸೊ ಹಾಗಾಗಿ ನಾನು ಕೂಡ ಈ ಸತಿ ಫೇಸಸ್ ಕನ್ನಡದು ಟೋನರ್ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಪ್ಲಮ್ ಅಥವಾ ಫಿಕ್ಸಿ ಟೋನರ್ ಯೂಸ್ ಮಾಡ್ತಾಯಿದ್ದೆ. ಬಟ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ನಾನು ಟ್ರಯಲ್ ನೋಡಿದಾಗ ಇದು ಚೆನ್ನಾಗೇ ಅನಿಸ್ತು ನನಗೆ. ನೆಕ್ಸ್ಟು ನಾನು ಇಲ್ಲಿ ತೊಗೊಂಡೆ ಒಂದು ಹ್ಯಾಂಡಲ್ ಬ್ರಷ್ ಫ್ಯಾನ್. ಈ ಹ್ಯಾಂಡಲ್ ಫ್ಯಾನ್ ಏನಕ್ಕಂದರೆ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಸಮ್ಮರ್ ಸೀಸನಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಸಮ್ಮರ್ ಸೀಸನಲ್ಲಿ ಮೇಕಪ್ಗೆ ಹೋದಾಗ ನಾನು ತುಂಬ ಸಲ ಥಿಂಕ್ ಮಾಡಿದೆ, ಅಯ್ಯೋ ನಾನು ಒಂದು ಫ್ಯಾನ್ ಯೂಸ್ ಮಾಡಬೇಕಪ್ಪ, ಫ್ಯಾನ್ ತೊಗೋಬೇಕಪ್ಪ ಅಂತ. ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ರೀಸನ್ ಶಾಪಿಂಗ್ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ತೊಗೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಸಲ ಅಂತೂ ನಾನು ಮರಿದಿರ ಫ್ಯಾನ್ನ ತೊಗೊಂಡು ಬಂದೆ. ನಾವು ಪ್ರೈಮರ್ ಹಾಕಿದಾಗ, ಬೇಸ್ ಹಾಕಿದಾಗ ಅಥವಾ ಸ್ಪ್ರೇ ಮಾಡಿದಾಗ ಸ್ವೆಟ್ಟಿಂಗ್ ಅನಿಸ್ತಾ ಇರೋವಾಗ ಈ ಥರ ಒಂದು. ಸೊ ಇದು ಜಸ್ಟ್ ಚಾರ್ಜ್ ಮಾಡ್ಕೋಬೋದು ಇದನ್ನು. ಇದು ಚಾರ್ಜರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಫ್ಯಾನು ಈ ರೀತಿ ವರ್ಕ್ ಆಗುತ್ತೆ. ಹೈ ಕೂಡ ಮಾಡ್ಕೋಬೋದು. ಮತ್ತೊಂದು ಸತಿ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಕೂಡ ಅಷ್ಟೇ, ನನಗೆ 550 ಅಥವಾ 575 rupees MRP. ನನಗೆ ಇದು ಅವತ್ತಿನ ಆಫರ್ ಪ್ರೈಸಲ್ಲಿ 450 rupees ಅರೌಂಡ್ ಸಿಕ್ತು. ಇದಾದಮೇಲೆ ನೆಕ್ಸ್ಟು 1 ಪ್ಯಾಕೆಟ್ ರಬ್ಬರ್ ಬ್ಯಾಂಡ್ಸ್ ತೊಗೊಂಡು ಬಂದೆ. ರಬ್ಬರ್ ಬ್ಯಾಂಡ್ಸ್ ಯಾಕಂದರೆ ನಾನು ಎಲ್ಲಿ ಹೇರ್ ಸ್ಟೈಲ್ಗೆ ಹೋದ್ರೂ ಆಲ್ಮೋಸ್ಟ್ ಇವಾಗಂತೂ ಮೆಸ್ಸಿ ಬ್ರೈಡ್ಸೇ ತುಂಬ ನಡೀತಾ ಇರೋದ್ರಿಂದ ರಬ್ಬರ್ ಬ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಈ ರಬ್ಬರ್ ಬ್ಯಾಂಡ್ಸದು ಸ್ಪೆಷಾಲಿಟಿ ಏನು ಅಂದರೆ, ಮುಂಚೆ ಎಲ್ಲ ಡಿಸ್ಕೋ ರಬ್ಬರ್ ಬ್ಯಾಂಡ್ ಬರ್ತಿತ್ತಲ್ವ, ಅದೇ ಥರ ಇರುತ್ತೆ. ಬಟ್ ಸ್ವಲ್ಪ ತಿಕ್ಕಾಗಿರುತ್ತೆ ಈ ರಬ್ಬರ್ ಬ್ಯಾಂಡ್ಸು. ಮತ್ತು ಇದನ್ನು ಹಾಕಿದ್ರೆ ಕೂಡ ಹೇರ್ ಸ್ಟೈಲು ಲೂಸ್ ಆಗಲ್ಲ, ಈ ರೀತಿ ಇರುತ್ತೆ. ಮತ್ತು ನಮಗೆ ಏನು ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ, ತುಂಬ ಯೂಸ್ ಆಗುತ್ತೆ. 1 ಪ್ಯಾಕೆಟ್ ನಾವು ತೊಗೊಬಂದರೆ ಇದು ಗ್ರಾಮ್ಸ್ ಲೆಕ್ಕದಲ್ಲಿ ಇರುತ್ತೆ ಅಥವಾ 1 ಪ್ಯಾಕೆಟ್ ಲೆಕ್ಕದಲ್ಲಿರುತ್ತೆ ಇದು ಕೂಡ. ಸೊ ಒಂದು ಸತಿ ತೊಗೊಂಬಂದರೆ ಒಂದು 6 months ನನಗಂತೂ ಯೂಸ್ ಆಗುತ್ತೆ. ನೆಕ್ಸ್ಟು 2 ಲಿಪ್ಸ್ಟಿಕ್ಸ್ ಶೇಡ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಕಲರ್ ಬಾರ್ ಅವ್ರದ್ದು ಸಖತ್ತಾಗಿದೆ. ಬ್ರೈಡ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ಸು. ಒಂದು ಬಂದು ರೆಡ್ಡು, ಹಾಗೆ ಒಂದು ಬಂದು ಪಿಂಕ್ ಕಲರ್. 2 ಶೇಡ್ಸ್ ತುಂಬ ಚೆನ್ನಾಗಿದೆ. ನಾನು ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಇದರಿಂದ ಈ ವಿಡಿಯೋಯಿಂದ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ವೈಭವ್ ಸ್ಟೋರ್ಸ್ಗೆ ಯಾವಾಗಲೇ ಹೋಗಿದ್ರೂ 5% ಡಿಸ್ಕೌಂಟ್ ಇರುತ್ತೆ. ಇದು ಶೇಡ್ಸು
ಸಕ್ಕತ್ತಾಗಿದೆ ಕಲರ್ಸ್ ಅಂತೂ. ನಾವು ಬ್ರೈಡ್ಸ್ಗೆ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸ್ಕಿನ್ ಟೋನ್ಗೂ ಈ ಶೇಡು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸತಿ ನಾವು ಮ್ಯಾಟ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದಾಗ ಲಿಪ್ಸ್ ಡ್ರೈ ಆಗಿ ಲೈನ್ಸ್ ಥರ ಕಾಣಿಸುತ್ತೆ. ನನ್ನ ಪ್ರಕಾರ ಕಲರ್ ಬಾರ್ನ ನಾನು ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು, ಬಜೆಟ್ ಫ್ರೆಂಡ್ಲಿ ಕೂಡ. ಇದು ಕೂಡ ಅಷ್ಟೇ, ನಮಗೆ MRP 500 ಇದ್ದರೆ ನಮಗೆ MRP 599 ಇದೆ, 450 ರುಪೀಸ್ ಈಚ್ ಲಿಪ್ಸ್ಟಿಕ್ ಸಿಕ್ತು. ಸೊ 2 ಶೇಡ್ ನಾನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ನಾನು ಯಾವಾಗಲೂ ಹುಡಾ ಬ್ಯೂಟಿ, PAC, ಮ್ಯಾಕ್ ಫೌಂಡೇಶನ್ಸ್ನ ಯೂಸ್ ಮಾಡಿದ್ದೆ. ನನ್ನ ಫ್ರೆಂಡ್ ನಂಗೆ ಸಜೆಸ್ಟ್ ಮಾಡಿದ್ದು ಎಲೆಗಲ್ ಫೌಂಡೇಶನ್ ಕೂಡ ಚೆನ್ನಾಗಿದೆ ಅಂತ. ಸೊ ನಾನು ಒಂದು ಡಾರ್ಕರ್ ಶೇಡ್, ಒಂದು ಲೈಟರ್ ಶೇಡ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ಡ್ಯೂರಿ ಫಿನಿಶಿಂಗ್ ಬೇಕು ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಮ್ಯಾಟ್ ಬೇಡ, ಸ್ವಲ್ಪ ಗ್ಲಾಸಿ ಲುಕ್ ಇರಲಿ ಅಂದರೆ ಎಲೆಗಲ್ ಫೌಂಡೇಶನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಹಾಗೆ ಜೊತೇಲಿ ಇದು ನಮಗೆ ಇನ್ನೊಂದೇನು ಬೆನಿಫಿಟ್ ಅಂದರೆ HT ಫೌಂಡೇಶನ್ ಇದು. ಸೊ ಹಾಗಾಗಿ ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ತುಂಬಾ ದಿನವೂ ಬಾಳಿಕೆ ಬರುತ್ತೆ. ಜೊತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ. 1250 ರುಪೀಸ್ MRP ಇದೆ. ನನಗೆ 1150 ರುಪೀಸ್ ಅಥವಾ 110 ರುಪೀಸ್ಗೆ ಇದು ಸಿಕ್ತು. ಸೊ ಒಂದು ಲೈಟರ್ ಶೇಡ್, ಒಂದು ಡಾರ್ಕರ್ ಶೇಡ್ ನಾನು ತೊಗೊಂಡಿದ್ದೀನಿ. ನನಗೆ ಏನಾದರೂ ಶೇಡ್ಸ್ ಬೇಕು ಅಂದಾಗ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಬೋದು ಅಂತ. ನೆಕ್ಸ್ಟ್ ಇದಾದಮೇಲೆ ಲಿಪ್ ಆಯಿಲ್ ಒಂದು ನಾನು ತೊಗೊಂಡು ಬಂದಿದ್ದೀನಿ. ಲಿಪ್ ಆಯಿಲ್ ಅಂತೂ ನಮಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಕಲರ್ ಬಾರ್ ಅವ್ರದ್ದು ಲಿಪ್ ಟಿಂಟ್ ಥರ ಯೂಸ್ ಆಗುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಇದು ಅಷ್ಟೇ. ಬಿಫೋರ್ ಲಿಪ್ಸ್ಟಿಕ್ ನಾವು ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಇದನ್ನು ಲಿಪ್ಸ್ಗೆ ಅಪ್ಲೈ ಮಾಡಿಬಿಟ್ರೆ ಡ್ರೈ ಇದ್ದರೆ ಲಿಪ್ಸು ಪ್ರೆಪ್ ಆಗುತ್ತೆ ಒಂದು. ಆಮೇಲೆ ಇದು ಯಾವುದೇ ಥರ ಸ್ಟಿಕ್ಕಿ ಅಲ್ಲ, ನಾನ್ ಸ್ಟಿಕ್ಕಿ ಆಯಿಲ್ ಇದು. ಸೊ ಕಲರ್ ಬಾರ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಅಲ್ಲಿ ಒಂದ್ಸಲಿ ಟ್ರೈ ಮಾಡಿದ್ಮೇಲೆ ಪರ್ಚೇಸ್ ಮಾಡಿದೆ. ಲಿಪ್ಸ್ಟಿಕ್ ಹಾಕೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಮೇಕಪ್ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ಲಾಸ್ಟಲ್ಲಿ ಲಿಪ್ಸ್ಟಿಕ್ ಹಾಕ್ತೀವಲ್ಲ, ಆವಾಗ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ನಮಗೇನಾದರೂ ಗ್ಲಾಸಿ ಲಿಪ್ಸ್ಟಿಕ್ಸ್ ಬೇಕು ಅಂದರೆ ಲಿಪ್ಸ್ಟಿಕ್ ಮೇಲೆ ಕೂಡ ಇದು ಅಪ್ಲೈ ಮಾಡಿದ್ರೆ ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಗ್ಲಾಸಿಯಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಏರ್ ವಾಲ್ಯೂಮ್ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಫಸ್ಟು ಓಸಿಸ್ದು ನಾನು ಯೂಸ್ ಮಾಡ್ತಾ ಇದ್ದೆ. ಓಸಿಸ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಈ ಸತಿ ಅಲ್ಲಿ ಇರೋರು ಇದನ್ನು ಸಜೆಸ್ಟ್ ಮಾಡಿದ್ರು, ಇದು ಚೆನ್ನಾಗಿದೆ, ಹೊಸ್ದಾಗಿ ಬಂದಿದೆ, ಸೇಮ್ ಇರುತ್ತೆ, ಟ್ರೈ ಮಾಡಿ ಅಂತ. ಇದು ಬಂದ್ಬಿಟ್ಟು ನಮಗೆ ಹೇರ್ ಸ್ಟೈಲ್ ಮಾಡೋವಾಗ ಯೂಸ್ ಆಗೋ ಅಂಥ ಒಂದು ಪೌಡರು, ವಾಲ್ಯೂಮ್ ಪೌಡರು. ನೆಕ್ಸ್ಟ್ ವೆಟ್ ಟಿಶ್ಯೂ, ಒಂದಷ್ಟು ಪ್ರಾಡಕ್ಟ್ಸ್ ತೊಗೊಂಬಂದೆ. ಯೂರೋ ಪ್ಯಾರಿಸ್ದು ಐಲ್ಯಾಶಸ್ಸು, ಇದು ನ್ಯಾಚುರಲ್ ಹ್ಯೂಮನ್ ಹೇರಿಂದ ಮಾಡಿರ್ತಾರೆ ಅಂತ ಇದೆ, ಹ್ಯೂಮನ್ ಹೇರಿಂದ. ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನು ಕ್ರೈಲಾನ್ ಅವ್ರದ್ದು ಟ್ರಾನ್ಸ್ಫ್ಯೂಷನ್ ಪೌಡರ್ ಒಂದು ತೊಗೊಂಡು ಬಂದೆ. ಇದು ಅಷ್ಟೇ ಬೇಕಿಂಗ್ ಪೌಡರ್ ಥರ ಕೆಲಸ ಅಂದರೆ ನಾವು ಫೌಂಡೇಶನ್ ಎಲ್ಲ ಆದಮೇಲೆ ಈ ಪೌಡರ್ನ ಒಂದು ಸತಿ ಅಪ್ಲೈ ಮಾಡೋದ್ರಿಂದ ಫೌಂಡೇಶನ್ ನೀಟಾಗಿ ಸೆಟ್ ಆಗುತ್ತೆ. ನಾನು ಫಸ್ಟು PACದು ಯೂಸ್ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್ ನಾನು ಕೂಡ ಕ್ರೈಲಾನ್ ಅವ್ರದ್ದು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಜಸ್ಟ್ ನಾನು ಟ್ರೈ ಮಾಡಬೇಕು, ಇನ್ನೂ ಓಪನ್ ಕೂಡ ನಾನು ಮಾಡಿಲ್ಲ. ಒಂದ್ಸಲಿ ಟ್ರೈ ಮಾಡಿದ್ಮೇಲೆ ಕೂಡ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಕ್ರೈಲಾನ್ ಅವ್ರದ್ದು ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನನ್ನ ಹತ್ರ ಫಾರೆವರ್ 52 ಅವ್ರದ್ದು ಬ್ಲಷ್ ಪ್ಯಾಲೆಟ್ ಇತ್ತು. ಮೇಕಪ್ಗೆಲ್ಲ ಹೋಗ್ತಾ ಕಿಟ್ಟು ಲಾಸ್ಟಲ್ಲಿ ಬರೋವಾಗ ಹಂಗೆ ಸೆಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ವ, ಆವಾಗ ಪ್ಯಾಲೆಟದ್ದು ಕ್ಯಾಪು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಮತ್ತೆ ಇನ್ನೊಂದ್ಸಲಿ ಫಾರೆವರ್ದು ಟ್ರೈ ಮಾಡೋಕ್ಕಿಂತ ಬೇರೆ ಟ್ರೈ ಮಾಡೋಣ ಅಂತ ಈ ಪ್ಯಾಲೆಟ್ ತೊಗೊಂಡು ಬಂದೆ. ಬ್ಲಷ್ ಪ್ಯಾಲೆಟು ಸಿಕ್ಕಾಪಟ್ಟೆ ಪಿಗ್ಮೆಂಟೇಷನ್ ಕೂಡ ಚೆನ್ನಾಗಿದೆ. ಇದು ಟಚ್ ಬ್ಲಷ್ ಪ್ಯಾಲೆಟ್, ಇದು ನೋಡಿದ್ರೇ ವಾವ್ ಅನಿಸುತ್ತಲ್ವ, ಸಖತ್ತಾಗಿದೆ ಕಲರು. ಇನ್ನೂ ಯಾರಿಗೂ ಟ್ರೈ ಮಾಡಿಲ್ಲ. ನಾನು ಇದನ್ನು ಫಸ್ಟು ಈ ಮಂತ್ ಬ್ರೈಡ್ಗೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಬೇಕು. ನನಗಂತೂ ತುಂಬ ಇಷ್ಟ ಆಯಿತು.
ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾರ್ಮಲಿ 1-2 ಏರ್ ಸ್ಪ್ರೇಸ್ ತೊಗೊಂಬಂದೆ. ಇದು ಅಷ್ಟೇ MRP ಮೇಲೆ 5% ಡಿಸ್ಕೌಂಟು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ನನಗೆ 5% ಮೇಲೆ ಡಿಸ್ಕೌಂಟ್ ಇತ್ತು. ಇದು ನನ್ನ ಕಿಟ್ಟಿಗೆ ಹೊಸದಾಗಿ ಆ್ಯಡ್ ಮಾಡ್ಕೊಳ್ತಾ ಇರೋಂಥ ಪ್ರಾಡಕ್ಟ್ಸ್. ಖಾಲಿ ಆಗಿದ್ದಿದ್ದ ಪ್ರಾಡಕ್ಟ್ಸ್ನ ಬಿಟ್ಟು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ದಸರಾ ದೀಪಾವಳಿಯಲ್ಲಿ ಆಫರ್ಸ್ ಇರುತ್ತೆ ಅಲ್ವಾ, ಸೊ ಆವಾಗ ನೋಡಿಕೊಂಡು ತೊಗೊಳ್ತೀನಿ. ಇಲ್ಲ ಅಂದರೆ ಖಾಲಿ ಆಗ್ತಾಯಿದ್ರೆ ಇಮಿಡಿಯೇಟ್ ಒಂದೊಂದು ಸತಿ ಪರ್ಚೇಸ್ ಕೂಡ ಮಾಡ್ತಾಯಿರ್ತೀನಿ. ಫಿಟ್ಮಿ ಅವ್ರದ್ದು 2 ಕನ್ಸಿಲರ್ ತೊಗೊಂಡಿದ್ದೀನಿ. ಇದೂ ಕೂಡ ಅಷ್ಟೇ ಫಸ್ಟ್ ಟೈಮ್ ಫಿಟ್ಮಿದು ನಾನು ತೊಗೊಂಡಿರೋದು ಕನ್ಸಿಲರು. ಇದು ಕೂಡ ನಾನು ಟ್ರೈ ಮಾಡಬೇಕು ಹೇಗೆ ಬರುತ್ತೆ ಅಂತ. ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ ಪ್ರಕಾರ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಫೌಂಡೇಶನ್ ನಾನು ಟ್ರೈ ಮಾಡಿದ್ದೀನಿ. ಫೌಂಡೇಶನ್ ತುಂಬಾ ಚೆನ್ನಾಗಿದೆ. ನಾನ್ ಬ್ರೈಡ್ಸ್ಗೆ, ಸೆಲ್ಫ್ ಮೇಕಪ್ಗೆಲ್ಲ ಫಿಟ್ಮಿದು ಫೌಂಡೇಶನ್ ಚೆನ್ನಾಗೇ ಇರುತ್ತೆ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ ನಾನು ಇದ್ರದ್ದು ರಿವ್ಯೂ ನಿಮಗೆ ಕೊಡ್ತೀನಿ. ನಾನು ಇಷ್ಟು ಪ್ರಾಡಕ್ಟ್ಸ್ ಜೊತೆ ಒಂದು ಕಲರ್ ಬಾರ್ದು ಸ್ಮೋಕಿ ಕಾಜಲ್ ಅಂತ ಹೇಳ್ಬೋದು, ಅಥವಾ ಮ್ಯಾಟ್ ಫಿನಿಶಿಂಗು ಸ್ಮಚ್ ಪ್ರೂಫ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಅಂತ ಟ್ರಯಲ್ ಮಾಡೋಕ್ಕೂ ಕೂಡ ಕೊಟ್ಟಿದ್ರು. ತುಂಬಾ ನನಗಿಷ್ಟ ಆಯಿತು ಕೂಡ. ತಿಕ್ಕಾಗಿ ಬರುತ್ತೆ. ಇದಾದಮೇಲೆ ಬ್ಯಾಕ್ ಸೈಡ್ ಕೂಡ ನಮಗೆ ಬ್ರಷ್ ಥರ ಇರುತ್ತೆ. ನಾವು ಬೇಕಂದರೆ ಇದನ್ನು ಸ್ಮರ್ಜ್ ಮಾಡ್ಕೋಬೋದು. ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ನಾವು ಕ್ಲೀನ್ ಮಾಡಿದ್ರೆ ಕೂಡ ಏನೂ ಅದು ಸ್ಮರ್ಜ್ ಆಗೋಲ್ಲ. ಇದು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಟ್ರೈ ಮಾಡಿದ್ಮೇಲೆ ನಾನು ಇದನ್ನು ತೊಗೊಂಡೆ. ನೆಕ್ಸ್ಟ್ ಲೈನರ್ ಕೂಡ ಅಷ್ಟೇ, ಇದೂ ಮ್ಯಾಟ್ ಫಿನಿಶಿಂಗ್. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಟ್ರಯಲ್ ಕೂಡ ಕೊಟ್ಟಿದ್ದರು. ಸೊ ಬ್ರೈಡ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಇದನ್ನು ಕೂಡ ಒಂದು ತೊಗೊಂಡೆ. ಲೈನರು ಇದು ವಾಟರ್ ಪ್ರೂಫ್ ಐಲೈನರು. ಇದು ಮಿಸಲರ್ ವಾಟರು. ಮೇಕಪ್ ಸ್ಟಾರ್ಟ್ ಆಗಿ ಮುಂಚೆನೇ ನಾವು ಇದನ್ನು ಯೂಸ್ ಮಾಡಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಫಸ್ಟು ನಾನು ಗಾರ್ನಿಯರ್ದು ಯೂಸ್ ಮಾಡ್ತಾಯಿದ್ದೆ. ಈ ಸಲ ನಾನು ಕಲರ್ ಬಾರ್ ಅವ್ರದ್ದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ದೆನ್ ಇದು ಯಾವುದೇ ರೀತಿ ಪ್ರೇಡ್ ಪ್ರಮೋಷನ್ನು ಅಲ್ಲ, ಅಥವಾ ಕಾಸ್ಮೆಟಿಕ್ಸ್ ಬಗ್ಗೆ ನಾನು ಯಾವುದೇ ಥರ ಅಡ್ವರ್ಟೈಸ್ ಕೂಡ ಮಾಡ್ತಾಯಿಲ್ಲ. ಜಸ್ಟ್ ಇದರಿಂದ ನಿಮ್ಗೇನಾದ್ರು ಯೂಸ್ ಆಗ್ಬೋದು ಅಂತ. ಹಾಗೆ ನನ್ನ ಖುಷಿ ಕೂಡ, ನಾನು ಕಿಟ್ಟಿಗೆ ಹೊಸ ಗೆಸ್ಟ್ಗಳ ಥರ ಇದೆಲ್ಲ ನಂಗೆ ತುಂಬಾ ಖುಷಿ. ಪ್ರತಿ ಸರಿ ನಾನು ಪ್ರಾಡಕ್ಟ್ ತಂದಾಗ ಏನೋ ಒಂಥರ ಖುಷಿಯಾಗಿರುತ್ತೆ. ಇದನ್ನೆಲ್ಲ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಯಾಕಂದರೆ ಮೇಕಪ್ ಅಂದರೆ ನಂಗೆ ಅಷ್ಟಿಷ್ಟ. ಸೊ ನಾನು ಮೇಕಪ್ ಮಾಡ್ಕೊಳ್ದಿರ ಇದ್ದರೂ ಕೂಡ ನಾನು ಮೇಕಪ್ ಮಾಡೋದಂದರೆ ಅಷ್ಟೊಂದು ಇಷ್ಟ. ನೆಕ್ಸ್ಟ್ ನಾನು ಇದನ್ನೆಲ್ಲ ಹೇಗೆ ಯೂಸ್ ಮಾಡ್ತೀನಿ, ಯಾರಿಗೆ ಫಸ್ಟ್ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋಲಿ ನಾನು ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.